ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಮಾವ, ಸ್ನಾಕ್ಸ್ ರೊಟ್ಟಿ ತಂದಿಡ್ಲಾ? ಅಯ್ಯೋ ಅದೆಲ್ಲ ಏನು ಬೇಡ, ಎಲ್ಲ ಮುಗಿಸ್ಕೊಂಡೇ ಬಂದಿದೀವಿ. ಅಯ್ಯೋ ಹಾಗಂತ ಸಂಪ್ರದಾಯ ಬಿಡಕ್ಕಾಯ್ತದ? ಬಾರು ತಕಬ. ಮನೆ ಚಿಕ್ಕದಾಗಿದ್ರು ತುಂಬಾ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀರಾ. ಎಲ್ಲ ನನ್ನ ತಂಗಿರ ಕೈ ಚಳಕ. ಹುಡುಗಿ ಕರ್ಸ್ಬೋದಲ್ಲ? ರಾಣಿ ರಾಣಿ ರತ್ನನ್ ಕರ್ಕೊ ಬರವಾ? ಬರ್ತದೆ. ಇವಳೆ ನನ್ನ ಮೊದಲನೇ ತಂಗಿ ರತ್ನ. ಶಿವಣ್ಣ, ನಿಮ್ಮ ಮೊದಲನೇ ತಂಗಿನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆದರೆ ಈಕೆಗೆ ಸುಮಾರು ಸಂಬಂಧ ಬಂದಿರೋದು, ಒಂದು ಸಂಬಂಧ ನಿಶ್ಚಿತಾರ್ಥದವರೆಗೂ ಬಂದು ಅರ್ಧಕ್ಕೆ ನಿಂತೋಗಿರೋದು. ಇದೆಲ್ಲ ವಿಚಾರ ಕೇಳಿದ್ಮೇಲೆ ನಮ್ಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಅದಕ್ಕೆ ನಮಗೆಲ್ಲ ನಿಮ್ಮ ಎರಡನೇ ತಂಗಿನ ತೋರಿಸಿದ್ರೆ ನಮ್ಗೆ ಒಪ್ಪಿಗೆ ಇದೆ. ಮೊದಲನೇ ಮದುವೆ ಆಗೋದು ರಶ್ಮಿ. ನೀವು ಹುಡುಗಿ ತೋರಿಸ್ಲಿಲ್ಲ ಅಂದ್ರೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗ್ಬಿಡ್ತೀವಿ. ಅಲ್ಲ, ಯಾವ ಲೆಕ್ಕಾಚಾರದಲ್ಲಿ ಹೇಳ್ತಿದ್ದೀರಾ? ಮನೇಲಿ ಮೊದಲನೇ ತಂಗಿ ಇರುವಾಗ ಎರಡನೇ ತಂಗಿಗೆ ಹೇಗೆ ಮದುವೆ ಮಾಡೋದಕ್ಕಾಗತ್ತೆ? ಜಗತ್ತಲ್ಲಿ ಯಾರಾದರೂ ಈ ಥರ ಸಂಪ್ರದಾಯ ಏನಾದರೂ ಮಾಡ್ತಾರಾ? ನೋಡಮ್ಮ, ನಾವು ಇರೋ ವಿಷಯನ ಬಿಡಿಸಿ ಹೇಳಿದ್ದೀವಿ. ಈಗಾಗಲೇ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿರೋ ಹುಡುಗಿನ ನಮ್ಮ ಮನೆಗೆ ಸೊಸೆಯಾಗಿ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಖಂಡಿತ ಇಷ್ಟ ಇಲ್ಲ. ಅದಕ್ಕೆ ಎರಡನೇ ತಂಗಿನ ಕೇಳ್ತಾ ಇದ್ದೀವಲ್ಲ, ಇದ್ರಲ್ಲಿ ತಪ್ಪೇನಿದೆ? ತಪ್ಪೇನಿದೆ ಅಂತ ಅಷ್ಟು ಈಸಿಯಾಗಿ ಕೇಳ್ತಿದ್ದೀರಲ್ಲ ಸರ್. ಒಂದು ಕ್ಷಣ ಈ ಮನೆ ದೃಷ್ಟಿಯಲ್ಲಿ ನಿಂತು ಯೋಚನೆ ಮಾಡಿ ನೋಡಿ. ಮನೇಲಿರೋ ಮೊದಲನೇ ತಂಗಿ ಮದುವೆ ಆಗಲಿಲ್ಲ ಅಂತ ಎರಡನೇ ತಂಗಿ ಮದುವೆ ಆಯಿತು ಅಂದರೆ ಮನೆಗೆ ಬರೋ ಮೊದಲನೇ ಕಳಂಕ ಅದು. ಮದುವೆ ಕ್ಯಾನ್ಸಲ್ ಆಗಿತ್ತು ಅಂತ ಬಂದಿರೋ ಇನ್ನೊಂದು ಸಂಬಂಧನೂ ಕ್ಯಾನ್ಸಲ್ ಆದರೆ ಹೆಣ್ಣಿನ ಮನಸ್ಸಲ್ಲಿ ಏನೆಲ್ಲ ಓಡ್ಬೋದು ಅಂತ ಒಂದ್ಸಲನಾದರೂ ಅಂದಾಜಿದೆ ನಿಮಗೆ? ಅದಕ್ಕೆ ಒಂದು ನಿಮಿಷ. ಮೊದಲನೇ ಉಳಿದು ಆದಮೇಲೆ ಎರಡನೇ ಉಳಿದು, ಅದಾದ್ಮೇಲೆ ಮೂರನೇ ಉಳಿದು ಅನ್ನೋದಕ್ಕೆ ಇದೇನು ಸ್ಕೂಲಲ್ಲಿ ಕೊಡೋ ರ್ಯಾಂಕ್ ಅದಕ್ಕೆ ಅಲ್ಲ. ನಮ್ಮಲ್ಲಿ ಯಾರ ಮದುವೆ ಮೊದಲಾದ್ರೆ ಏನಂತೆ? ಆಗ್ತಿರೋದು ನಮ್ಮ ಶಿವಣ್ಣನ ತಂಗಿ ಮದುವೆ ಅಂತಾನೆ ಇಡೀ ಊರೆಲ್ಲ ಹೇಳೋದು. ಅವ್ರು ಹೇಳ್ತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ನೀವು ರಶ್ಮಿನ್ ಕರ್ಸಿ ಅದಕ್ಕೆ. ಅಣ್ಣ, ನನ್ನ ಮಾತು ಕೇಳು. ಅಲ್ಲ, ನಾನೇ ಹೇಳ್ತಿದ್ದೀನಲ್ಲ. ಹಂಗಲ್ಲವಾ? ನಂಗೆ ಯಾವ ಬೇಜಾರು ಇಲ್ಲ, ಬದಲಿಗೆ ಖುಷಿ ಇದೆ. ಅಲ್ಲ, ನಿನ್ನ ತಂಗಿ ಮದುವೆ ಆಗಬೇಕು ಅನ್ನೋ ಆಸೆ ನಿನಗೆ ಹೇಗಿದೆಯೋ, ನನ್ನ ತಂಗಿ ಮದುವೆ ಆಗಬೇಕು ಅನ್ನೋ ಆಸೆ ನನಗಿರಲ್ವಾ? ರಶ್ಮಿ ನನ್ನ ತಂಗಿ ಅಣ್ಣ, ಅರ್ಥ ಮಾಡ್ಕೊ ಪ್ಲೀಸ್. ಅದಕ್ಕೆ ನೀವಾದರೂ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಅಯ್ಯೋ, ಏನು ಇದು?
ಎಲ್ಲ ಆರಾಮಾಗಿದ್ದೀನಿ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಒಳ್ಳೆ ದೋಸೆ ಮಕ್ಚಾಕ್ಬಿಟ್ರಲ್ಲಿ. ಸುಮ್ಮನಿರಕ್ಕ, ಅಣ್ಣ ಇನ್ನೂ ಹೂ ಅಂದಿಲ್ಲ. ಅಣ್ಣ ರಶ್ಮಿನ್ ಕರ್ಸೋಣ. ಅಯ್ಯೋ ದೇವ್ರೆ, ಅಣ್ಣ ಹೂ ಅಂದೇ ಇರ್ಲಪ್ಪ, ಅಣ್ಣ ಹೂ ಅಂದೇ ಇರ್ಲಪ್ಪ. ಸರಿ ಕಣ ಬಾರು. ರಾಣಿ, ರಶ್ಮಿನ್ ತಯಾರು ಮಾಡ್ಕೊಂಡು ಕರ್ಕೊ ಬರುವ. ಅದಕ್ಕೆ ಬನ್ನಿ ಅದಕ್ಕೆ. ಗುರುವೆ ಹೋಗ್, ಬೇಗ ತಯಾರಾಗ. ಏನ್ ನಡೀತಾ ಇದೆ ಇಲ್ಲಿ? ಆಡೋ ಹುಡ್ಗಿಗ್ ಮದ್ವೆ ಯಾತಕ್ಕೆ? ಅಕ್ಕ ಸುಮ್ಮನೆ ಮದ್ವೆ ಮಾಡ್ಕೊಳಕ್ಕ. ನಂಗ್ ಬರ್ತಿರೋ ಕೋಪದಲ್ಲಿ ಯಾರಿದಾರ ಇಲ್ಲ ಅಂತ ನೋಡಲ್ಲ, ತೆಗೆದು ಕೊಟ್ಟು ಬಿಡ್ತೀನಿ ಹಂಗೆ. ಹಠ ಮಾಡ್ಬೇಡ ಗುಂಡು. ಗುರುಗಳು ಹೇಳಿಲ್ವಾ ನಿಮಗೆ ಕಂಕಣ ಬಲ ಕೂಡ ಬಂದಿದೆ, ಬೇಡ ಅನ್ಬೇಡ ಪ್ಲೀಸ್ ಕಣೆ. ನಾನ್ ತಯಾರಾಗಲ್ಲ, ಹೋಗಕ್ಕ. ಗುರುವೆ ದಯವಿಟ್ಟು ಬೇಗ ಹೋಗಿ ತಯಾರಾಗು. ಗೊಂಡು, ನನಗೆ ಅರ್ಥ ಆಗುತ್ತೆ. ಇಂಥ ಟೈಮಲ್ಲಿ ಗಾಬರಿ ಆಗೋದು ಸಹಜ. ಆದರೆ ಸಿಚುವೇಶನ್ ಏನಂತ ನಿಮಗೆ ಗೊತ್ತಲ್ವಾ? ಪ್ಲೀಸ್ ಇಲ್ಲ ಅನ್ಬಾರ್ದು, ಹೋಗಿ ಆಗೋ ಪ್ಲೀಸ್ ಪ್ಲೀಸ್. ಇಲ್ಲ ಅದಕ್ಕೆ ಆಗಲ್ಲ, ನಾನ್ ತಯಾರಾಗಲ್ಲ. ಗುರುವೆ ತಮ್ಮಯ್ಯ ಅಂತೀನಿ, ದಯವಿಟ್ಟು ಹೋಗಿ ತಯಾರಾಗು. ಆಯ್ತಿರೆ, ಒಂದೇ ಉಸಿರಲ್ಲಿ ಬಡ್ಕೋಬೇಡ. ಬಾಲ್ಯ ವಿವಾಹ ಬ್ಯಾನ್ ಆಗಿದೆ ಅಂತ ಗೊತ್ತಿದ್ರು ನಂಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ? ಇದೆ, ನಿಮ್ಮೆಲ್ಲರಿಗೂ ಇದೆ. ಎಲ್ರ ಮೇಲೂ ಕಂಪ್ಲೇಂಟ್ ಕೊಟ್ಟು ಒಳಗಾಕಿಸ್ತೀನಿ. ಗುಂಡು, ಎಲ್ಲಿಗೆ ಹೋಗ್ತಿದ್ಯಾ? ಹೋಗಿ ಮುಖ ತೊಳ್ಕೊಂಡ್ ಬರ್ತೀನಿ, ಇರಿ. ಬಹುಶಃ ಈ ಜನ್ಮದಲ್ಲಿ ನನಗೆ ಮದುವೆ ಭಾಗ್ಯ ಇಲ್ಲ ಅನ್ಸುತ್ತೆ. ರಶ್ಮಿ ಬದುಕು ಚೆನ್ನಾಗಿದ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.